ರಳ್ಳಿ ಪಡ್ಡೆಗಳು ನಾವು ಕೊಡುವ ರಳ್ಳಿ ಪಡ್ಡೆಗಳು ನಾವು. ಬರ ನಿಮ್ಮ ಅಪ್ಪ ಹಿಂಗೆ ಹೇಳ ಇನ್ನೊಂದು ಕಿತ್ತ ಹಿಂಗೆಲ್ಲ ಆದ್ರೆ ಆಮ್ಯಾಗ ಸರಿ ಇರಕ್ಕಿಲ್ಲ ಅಂತ. ನಾ ಹೆಂಗಣ ಹೇಳಕ್ಕಾಯ್ತದೆ, ನೀನೇ ಹೇಳ್ಬೇಕು ಹೊಟ್ಟೆ. ಸಾಮಾನ್ಯವಾಗಿ ಗಂಡಸ್ರು ಹೇಳೋ ಸುಳ್ಳು ಅಂತಂದ್ರೆ ನಾನು ಆ ಥರ ಅಲ್ಲ ಅಂತ, ಗೌಡ್ರನ್ನ ಕೇಳಿದ್ರು ಅದೇ ಹೇಳೋದು. ಯಾವ ಹಂಗನ್ಬಿಟ್ಟು ಸುಮ್ಕಿರಕ್ ಆಯ್ತದ? ಇದೇ ಘಟನೆ ಇನ್ನೊಂದ್ ಕಿತ್ತ ರೀಟೇಲಿ ಕಷ್ಟ ಆಗ್ಬಿಟ್ರೆ ನೋಡ, ಹಳ್ಳಿಗೊಬ್ಬ ಯಜಮಾನ ಅಂದ್ರೆ ಹಿಂಗಿರ್ಬೇಕು ಗೊತ್ತೇನಲ್ಲ, ಒಂದ ಸುಭಾಷ್ ಚಂದ್ರ ಬೋಸು ಇಲ್ಲ ಭಗತ್ ಸಿಂಗು. ಅವರಿಬ್ರು ಕ್ರಿಕೆಟ್ ಪ್ಲೇಯರ್ಸ್. ನಾನು ಹೇಳ್ತಾ ಇರೋದು ಭಗತ್ ಸಿಂಗು, ಹರ್ಭಜನ್ ಸಿಂಗ್ ಅಲ್ಲ. ಏನ್ರಯ್ಯ ಇದು, ಇತ್ತೀಚೆಗೆ ನಮ್ಮ ಹಳ್ಳಿಲಿ ಹೆಣ್ಮಕ್ಳು ಆಕ್ರಂದನ ಜಾಸ್ತಿ ಆಗೋಯ್ತು. ಏನಾಯ್ತಲ್ಲಜ್ಜ? ಹೇಳಕ್ಕೆ ನಾಚಿಕೆ ಆಗ್ತಾ ಇದೆ. ಹೌದಾ? ಹಂಗಂದ್ರೆ ಬರುತ್ ತೋರ್ಸು. ಏಯ್ ಸುಮ್ಕಿರ, ಅವಳ ಆಮೇಲೆ ಮಲಯಾಳಂದಲ್ಲಿ ಏನೋ ಗೀಚ್ಲಿ ನಮ್ಗೆ ಅರ್ಥ ಹಾಕಿಲ್ಲ. ಆ ಹಸೆಯನ್ನ ಹೇಗೆ ಬರಲಿ? ಸರಿ, ಆಕ್ಟಿಂಗ್ ಮಾಡಿದ್ರು ತೋರ್ಸು. ಆಕ್ಟಿಂಗ್ ಬರಲ್ಯ? ಓ ಕರೆಕ್ಟ್, ನಮ್ ಮರ್ತೇ ಹೋಗಿತ್ತು. ಅಲ್ಲಮ್ಮ, ನೀನ್ ಹಿಂಗ ಆಯ್ತು ಅಂತ ಹೇಳಿದ್ರೆ ತಾನೆ ನಾವು ಓ ಹಂಗ ಆಯ್ತಾ ಅಂತ ಅನ್ಕೊಳಕ್ಕಾಗದು. ಚಾಟಲೆ ನೀನೇ ಹೇಳು. ಅದು ಮಗಣ, ಇದಕ್ಕೊಂದು ಅಂತ್ಯ ಹಾಡ್ಲೇಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಾಳಪ್ಪಂಗ್ ಹೇಳಿ ಗೌಡ್ರನ್ನ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಏರೋಬಿಕ್ ಮಾಡಿಸಿದ್ರೆ ಅವಾಗ ಸರಿ ಹೋಯ್ತದೆ. ಅಣ್ಣ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಇದ್ದಕ್ಕಿದ್ದಂಗೆ ಹಿಂಗೆಲ್ಲ ಆಡ್ತಿದ್ದಾನೆ ಅಂತಂದ್ರೆ ಅದರಿಂದ ಬೇರೆ ಏನೋ ವಿಷಯ ಇರುತ್ತೆ. ಅದಕ್ಕೆ ಕಂಡಿದ್ದೀನಿ ಎಜುಕೇಟೆಡ್ ಅನ್ನೋದು. ಏನ್ ಮಾಡ್ಬೇಕು ಹೇಳ ಚಾರ್ಜಿ? ಅವ್ರು ಈ ತರ ಮಾಡೋದಕ್ಕೆ ಅವ್ರಿಗೇನಾರು ಒಂದು ಉದ್ದೇಶ ಇದೆಯಾ, ಅಥವಾ ಅದರಿಂದ ಏನಾರು ಅವ್ರಿಗೆ ಸಮಸ್ಯೆ ಇದೆಯಾ ಅಂತ ನಾವು ಡಾಕ್ಟರ್ ಮುತ್ತುಲಕ್ಷ್ಮಿನ ಇಟ್ಕೊಂಡು ಒಂದು ಪರೀಕ್ಷೆ ಮಾಡಿಬಿಡೋಣ. ಅಂದ್ರೆ ನೀನು ಈ ಮ್ಯಾಟ್ರನ್ನ ಹಿಸ್ಟಾರಿಕಲಿ ಡೀಲ್ ಮಾಡೋಣ ಅಂತಿದ್ಯಾ? ಸೈಂಟಿಫಿಕಲಿ ಡೀಲ್ ಮಾಡೋಣ ಅಂತಿದ್ದೀನಿ. ಯಾವ್ದೋ ಒಂದು ಈಕಲಿ ಬುಟ್ಟಾಕ. ಅಣ್ಣ, ನಾನಣ್ಣ ಕರಡಿ. ಅಲ್ಲ ಅಣ್ಣ, ಇಷ್ಟೊತ್ನಲ್ಲಿ ಬಂದಿದೀವಿ, ದೆವ್ಗಳು ಬೇರೆ ಓಡಾಡೋ ಟೈಮು, ಏನಾದ್ರು ಹಿಡ್ಕೊಂಡ್ಬಿಟ್ರೆ? ದೆವ್ವಕ್ಕೆ ಕಾಲಿರಲ್ಲ ಕಣೋ, ಹೆಂಗೋ ಬಂದು ಹಿಡ್ಕೊಳ್ಳುತ್ತೆ. ಬಾ. ಅಲ್ವೋ, ಇವನು ಅಲ್ಕಾ ನನ್ನ ಮಗ ಬೋರ ಅಣ್ಣ, ನಿನ್ನ ಮನೆ ತಕ್ಕ ಹೋಗಿರು, ಹುಡುಗರ್ನೆಲ್ಲ ಕರ್ಕೊಂಬತ್ತೀನಿ ಅಂತಂದ. ಎಲ್ಲ ಯಾರು ಕಾಣ್ತಾನೆ ಇಲ್ಲ. ಅಣ್ಣ, ಒಂದು ಕೂಗು ಹಾಕ್ಬಿಡು. ಹಂಗೆ ಅಂತ್ಯಾ? ಬೋರ ನೀವೇನೇನಲ್ಲೇ ಏನೋ ದಿಗ್ಲಿಡಿಸ್ಬಿಟ್ರಿ ನನಗೆ. ಪ್ಲಾನ್ ಪ್ರಕಾರ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ. ಬಾರಮ್ಮಿ ಬಂದ ಗೌರ, ನಾನು ನಿನ್ನ ಎತ್ತಿನ ಗಾಡೀಲಿ ಕಾಲೇಜಿಗೆ ಕರ್ಕೊಂಡು ಹೋಯ್ತಾ ಇದ್ನಲ್ಲ, ಅವಾಗ ಹೆಂಗಿದ್ಯಾ ಹಂಗೆ ಇದ್ಯಾ ಕಣಮ್ಮಿ. ಗೌರ, ನಮ್ಮ ಬೋರ ದೇವ್ರಂತ ಮಗ ಕಣಮ್ಮಿ, ಆದರೆ ನಾ ಎಂತ ಬುದ್ಧಿ. ನಾಗನ ಜೊತೆ ಸೇರಿದ್ರೆ ಯಾವ ಕೆಟ್ಟ ಚಟನೂ ಕಲಿಯೋಕ್ಕಿಲ್ಲ, ಆದರೆ ಸೋಮಾರಿ ಆಗ್ಬಿಡ್ತಾನೆ ಕಣಮ್ಮಿ, ಸೋಮಾರಿ. ಏನಲ್ಲ ಇದು? ಅಣ್ಣ, ನಮ್ಮ ಅಪ್ಪಯ್ಯ ನಿದ್ಗಣ್ಣಲ್ಲಿ ನಿನ್ನ ಹೊಗಳ್ತಾವ್ರ ಇಲ್ಲ ಉಗುಳ್ತಾವ್ರ? ಅವನ್ ಬದುಕವನ ಸತ್ತವನ ಅಂತಾನೆ ಗೊತ್ತಿಲ್ಲ. ಬರ ಸುಮ್ಕೆ. ಏಯ್ ಜಾರ್ಜಿ ಬರ.
ಗೌಡ್ರು ಬಂದ್ರೆ ಸಿಗ್ನಲ್ ಕೊಡ. ಡಾಕ್ಟ್ರೆ, ಇವಾಗ ಗೌಡ್ರಿಗಿರೋದು ಕಾಯಿಲೆ ಅಂತ ಗೊತ್ತಾಯ್ತಲ್ಲ, ಏನ್ ಮಾಡೋಣ? ಎತ್ತಾಕೊಳ್ಳಿ, ನಮ್ಮ ಹಾಸ್ಪಿಟ್ಲಿಗೆ ಹೋಗೋಣ. ಕಲ್ಲೆ ತಕೊಳ್ಳ, ಗೌಡ್ರು ತಲೆ ಮೇಲೆ ಹಾಕ್ಬಿಡೋಣ. ಅಣ್ಣ ಅಣ್ಣ ನಮ್ಮ ಅಪ್ಪಯ್ಯ ಸತ್ತಾಯ್ತಾನಣ್ಣ. ಮತ್ತೇನ ಮಾಡೋದು? ಅಣ್ಣ ಹಳೆ ಪಿಕ್ಚರ್ ಅಲ್ಲಿ ನಮ್ಮ ರಾಜ್ಕುಮಾರ್ ಅವ್ರು ಹೊಡಿತಿದ್ರಲ್ಲ ಅಣ್ಣ, ಹಂಗ್ ಹೊಡೆಯೋಣ, ಎತ್ತಾಕೊಂಡು ಹೋಗ್ಬಿಡೋಣ. ಬರ್ಲಿ. ಏನು ಸಾವುಕಾರ, ಏನಿನ್ನ ಸಂಪತ್ತಿಗೆ ನನ್ನ ಸವಾಲ್? ಇವ್ರ ಮೆದ್ಲೊಳಗ್ ಕೈ ಹಾಕಿ ನೋಡಿದೀನಿ, ಇವ್ರಿಗೆ ನಿದ್ದೆಲ್ ಓಡಾಡೋ ಕಾಯಿಲೆ ಇದೆ. ಅಂದ್ರೆ ಈಗ ಚಿಕ್ಕ ಮಕ್ಳು ನಿದ್ದೆಯಲ್ಲಿ ಬಾತ್ರೂಮ್ ಅಲ್ಲಿ ಸುಸು ಮಾಡ್ತಿದೀವಿ ಅನ್ಕೋತಾರೆ, ಆದ್ರೆ ನಿಜ ಬೆಡ್ ಮೇಲೆ ಸುಸು ಮಾಡ್ಬಿಡ್ತಾರೆ. ಹಾಗೆ ಇವ್ರಿಗೂ ಆಗಿರೋದು. ಅಂದ್ರೆ ಗೌಡ್ರು ಈಗ್ಲೂ ಸುಸು ಮಾಡ್ಕತಾರ? ಹಂಗಲ್ಲ, ನಿದ್ದೆಲ್ ಓಡಾಡೋ ಕಾಯಿಲೆ. ಇದ್ದ ನಾಗಣ್ಣ SLC ಹೋದ ಗಂಟ ನಾನು ಹಾಸಿಗೆಲೆ ಮಾಡ್ಕೊತಾ ಇದ್ದೆ. ಕರಡಿ ಇವಾಗ್ಲೂ ಹಾಸಿಗೆಲೆ ಮಾಡ್ಕೊಳ್ಳೋದು. ಹಾಗೇನೆ ಇವ್ರು ಕನ್ಸಲ್ಲಿ ಹೆಂಡತಿ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡು ರಾತ್ರಿ ಎಲ್ಲ ಓಡಾಡ್ತಾರೆ. ಓ, ಅಂದ್ರೆ ಇಂಥ ಕಾಯಿಲೆ ಇರೋರು ಪೊಲೀಸ್ ಕೈಲಿ ಸಿಗಾಕೊಂಡ್ರೆ ಕೇಸ್ ಆಗೋತ್ತೋ ಆಗಲ್ವೋ? ನಾನ್ ಸರ್ಟಿಫಿಕೇಟ್ ಕೊಟ್ರೆ ಕೇಸ್ ಆಗಲ್ಲ. ಹಂಗಾರೆ ಮೇಡಮ್, ನಾನು ಎಲ್ಲಿಂದನಾರು 100 ರೂಪಾಯಿ ಹಂಚ್ಕೊಂಬತ್ತೀನಿ, ನನಗೂ ಈ ಕಾಯಿಲೆ ಐತೆ ಅಂತ ಸರ್ಟಿಫಿಕೇಟ್ ಕೊಟ್ಬಿಡಿ. ಯಾಕೆ? ಅಯ್ಯ, ಯಾವ್ದೋ ಬ್ಯಾಂಕೋ ATM ಅಲ್ಲಿ ಲೂಟಿ ಹೊಡೆದು ಸೆಟ್ಲ್ ಆಗ್ಬಿಡ್ತೀನಿ. ಸಿಗಾಕೊಂಡ್ರೆ? ಅದಕ್ಕೆ ಅಲ್ವ ನಾ ಸರ್ಟಿಫಿಕೇಟ್ ತಗೋತಾ ಇರೋದು. ಅಲ್ಲಣ್ಣ, ನೀನ್ ಸಿಗಾಕೊಂಡ್ರೆ ಪರವಾಗಿಲ್ಲ, ಹಿಂಗ್ ಕದಿಯಕ್ ಹೋಗ್ಬೇಕಾರೆ ವಾಚ್ಮನ್ ಅದು ನೋಡ್ಬಿಟ್ಟು ಗಂಟು ತಗೊಂಡು ಡುಮ್ ಅನ್ಸ್ಬಿಟ್ರೆ ಹಂಗಾರೆ ದುಡ್ಕೊಂಡ್ ತಿನ್ನೋದು ಲೇಸು ಅಂತ್ಯಾ? ಮುತ್ತುಲಕ್ಷ್ಮಿ ಮೇಡಮ್, ಈ ಕಾಯಿಲೆ ವಾಸಿ ಆಗಕ್ಕಿಲ್ವಾ? ಇವತ್ ರಾತ್ರಿ ಒಂದ್ ಇಂಜೆಕ್ಷನ್ ಕೊಡ್ತೀನಿ, ಬೆಳಗ್ಗೆ ಅಷ್ಟ್ರಲ್ಲಿ ನಿಮ್ಮಪ್ಪ ಸರಿ ಹೋಗ್ತಾರೆ. ಆಲ್ ದ ಬೆಸ್ಟ್ ಅಣ್ಣ. ನನಗ್ಯಾಕೋ ಹೇಳ್ತಿದ್ಯಾ? ಜಾರ್ಜಿ ಇದೇನ ಹೆಂಗ್ ಹುಡುಕಿಯ? ಅದು ಗೌಡ್ರು ಹೇಗಿದ್ರು ಸರಿ ಹೋಗ್ಬಿಟ್ರಲ್ವಾ, ಇದೇ ಖುಷಿಗೆ ಬೋರ್ನ ಹಾಕೊಂಡು ಮಲ್ಟಿಪ್ಲೆಕ್ಸ್ಗೆ ಹೋಗಿ ಯಾವ್ದಾದ್ರು ಸಿನಿಮಾ ನೋಡೋಣ ಅಂತ ಸ್ಕೆಚ್ ಹಾಕ್ತಾ ಇದೀನಿ. ಹೋಗ, ಅದ್ಯಾವ ಸಿನಿಮಾ ಮಲ್ಟಿಪ್ಲೆಕ್ಸು ಗಿಲ್ಟಿಪ್ಲೆಕ್ಸು? ಯಾಕಣ್ಣ? ಲೇ, ಅಲ್ಲಿ ಹೋದ್ರೆ ಮೊದ್ಲಿಗೆ ಕನ್ನಡ ಸಿನಿಮಾ ತೋರಿಸ್ತಾರೆ, ಇಂಟರ್ವಲ್ ಆದ್ಮೇಲೆ ಹಿಂದಿ ಸಿನಿಮಾ ತೋರಿಸ್ತಾರೋ? ಯಾಕ? ಅಲ್ಲ ನಾಗಣ್ಣ, ಮಲ್ಟಿಪ್ಲೆಕ್ಸ್ ಅಂದ್ರೆ 5-6 ಥಿಯೇಟರ್ ಒಟ್ಟಿಗೆ ಇರುತ್ತೆ. ನೀನ್ ಇಂಟರ್ವಲ್ ವರ್ಗು ಒಂದ್ ಥಿಯೇಟರ್ ನೋಡ್ಬಿಟ್ಟು ಇಂಟರ್ವಲ್ ಆದ್ಮೇಲೆ ಇನ್ನೊಂದು ಥಿಯೇಟರ್ ಒಳಗೆ ಹೋದ್ರೆ ಅವ್ರು ತಾನು ಏನ್ ಮಾಡ್ತಾರೆ? ಹಂಗ ಅಲ್ಲ, ನೀನೇನ್ ಅಂತ ಟಿಂಟಿಡಿ ನನ್ ಮಗನ? ನಾಗಣ್ಣ, ಇದ್ಯಾಕ್ ಡಾಕ್ಟ್ರ್ ಹಿಂಗ್ ಓಡ್ ಬರ್ತಾ ಇದ್ದೀರಾ? ನಿನ್ನೆ ರಾತ್ರಿ ನಿಮ್ ಪಕ್ಕ ಯಾವ್ದಾದ್ರು ಹೆಂಗಸರು ಬಂದ್ ಮಲ್ಕೊಂಡ್ರ? ಹಂಗೇನಾರ ಆಗಿದ್ರೆ ಇವಾಗ ನನ್ ಬದಲು ಮುತ್ತುಲಕ್ಷ್ಮಿ ಓಡ್ ಬಂದಿರೋಳು. ಅಂದ್ರೆ ನಿಮ್ಮ ಮಾತಿನ ಅರ್ಥ ಈಗ ನೀವು ಬಂದಿದ್ದೀರಾ ಅಂದ್ರೆ ನಿನ್ನೆ ರಾತ್ರಿ ಮುತ್ತುಲಕ್ಷ್ಮಿ ಪಕ್ಕ ಮಲಗಿರೋದು ಬೋರ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯೋ. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಓಚಿ ಕೇಳುವೆಯೋ. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು, ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು.